ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಸಬ್ಸಿಗೆ ಸೊಪ್ಪಿನ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಈರುಳ್ಳಿ, ಹೀರೆಕಾಯಿ, ಸಬ್ಸಿಗೆ ಸೊಪ್ಪು, ಸ್ವಲ್ಪ ರವೆ 1/4 ಕಪ್ಪಷ್ಟು, ಕಡಲೆ ಹಸಿ ಹಿಟ್ಟು 1 ಕಪ್ಪಷ್ಟು, ಹಾಗೂ ಚಿಲ್ಲಿ ಪೌಡರ್ 1-2 ಟೇಬಲ್ ಸ್ಪೂನಷ್ಟು, ಚಿಟಿಕೆಯಷ್ಟು ಸೋಡಾ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ 1 ಕಪ್ಪಷ್ಟು ಹಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ಹಾಗೂ ಹೀರೆಕಾಯಿ, ಸಬ್ಸಿಗೆ ಸೊಪ್ಪು ಅಷ್ಟನ್ನು ಕೂಡ ಚೆನ್ನಾಗಿ ನಾದ್ಕೋಬೇಕು, ಅಂದರೆ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪ ನೀರಂಶ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಕ್ಲೀನಾಗೆಲ್ಲ ಮಿಕ್ಸ್ ಆಗಲಿ ಅನ್ನೋದೊಂದು ಕಾರಣಕ್ಕೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆನಂತರ 1 ಕಪ್ಪಲ್ಲಿ ಇಟ್ಟಿರ್ತಕ್ಕಂಥ ಅರ್ಧ ಕಪ್ಪಷ್ಟು ರವೆ ಕೂಡ ಹಾಕ್ಕೋಬೇಕು. ಹಾಗೆ ಚಿಲ್ಲಿ ಪೌಡರ್ 1 ಚಿಟಿಕೆಯಷ್ಟು ಸೋಡಾ, 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಚಿಟಿಕೆಯಷ್ಟು ಸೋಡಾ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲೇ ಸಾಲ್ಟ್ ಹಾಕ್ಕೊಂಡ್ರೆ ಅದಕ್ಕೆ ರುಚಿ ಹಿಡಿಯುತ್ತೆ ಅನ್ನೋದೊಂದು ಕಾರಣಕ್ಕೆ ಸ್ವಲ್ಪ ರುಚಿನ ಹಾಕ್ಕೊತೀವಿ. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಆನಂತರ ಒಂದು ಬೌಲ್ನಲ್ಲಿ ಇಟ್ಟಿರ್ತಕ್ಕಂಥ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ನೋಡ್ತಿದ್ದೀರಾ, ನಾನು ಇನ್ನೂ ನೀರು ಹಾಕಿಲ್ಲ ನೋಡಿ. ಈಗ ನೀರು ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಬಿಟ್ಕೊಂಡು ಹಾಕ್ಕೋಬೇಕು. ನಾನು ಸ್ವಲ್ಪ ಬಿಟ್ಕೊಂಡೆ, ಬಿಟ್ಕೊಂಡಾಗ ಪೂರ್ತಿ ಗಟ್ಟಿಯಾಗಿತ್ತು. ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳ್ಳೋಗಾಗ್ಬಿಡುತ್ತೆ, ಒಂದೇ ಸಲ ಹಾಕ್ಬಿಟ್ರೆ. ಸ್ವಲ್ಪ ಹಾಕ್ಕೋಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಣ್ಣು ಅಂದಾಜಲ್ಲಿ. ನನಗೀಗ ಭಾಳ ನನ್ನ ಕಣ್ಣು ಕಾಣಿಸ್ತೈತೆ ಭಾಳ ಗಟ್ಟಿಗಾಗಿದೆ ಅಂತ, ಅದಕ್ಕೆ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ, ಜಾಸ್ತಿನೂ ನೀರು ಹಾಕಿಲ್ಲ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸರಿ ಹೋಗುತ್ತೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಆನಂತರ ಬಿಟ್ಟಿದ್ದೀನಿ, ಕಾತಿರ್ತಕ್ಕಂಥ ಎಣ್ಣೆಗೆ ಬೋಂಡನ ಬಿಟ್ಟಿದ್ದೀನಿ ನಾನು. ಬಿಟ್ಟಿರ್ತಕ್ಕಂಥ ಬೋಂಡನ ನಾವು ಮತ್ತೆ ಮಗ್ಚಾಕಬೇಕು. ಮಗ್ಚಾಕಿದ್ಮೇಲೆ ತಿರುಗಾಕಿದ್ಮೇಲೆ ಈ ರೀತಿ ಆಗುತ್ತೆ. ಆನಂತರ ನಾವು ಚೆನ್ನಾಗಿ ಬೆಂದಿದ್ದೆ ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ನಬೇಕು. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.